ಎಲ್ಲರಿಗೂ ನಮಸ್ಕಾರಗಳು. ಅಂಕಗಳೇ ಯಶಸ್ಸಿನ ಮಾನದಂಡವಲ್ಲ ಎಂಬ ವಿಷಯದ ಕುರಿತು ನಾನು ಮಾತನಾಡಲು ಬಯಸುತ್ತೇನೆ. ಇಂದಿನ ಶಿಕ್ಷಣ ಸಂಸ್ಥೆ ಮತ್ತು ನಮ್ಮ ಸಮಾಜದಲ್ಲಿ ಒಬ್ಬ ವಿದ್ಯಾರ್ಥಿಯ ಯೋಗ್ಯತೆಯನ್ನು ಅವನು ಪರೀಕ್ಷೆಯಲ್ಲಿ ಪಡೆಯುವ ಅಂಕಗಳಿಂದ ಅಳೆಯುವ ಕೆಲಸ ನಡೆಯುತ್ತಿದೆ. ಆದರೆ ಒಬ್ಬ ವ್ಯಕ್ತಿಯ ನಿಜವಾದ ಸಾಮರ್ಥ್ಯ ಮತ್ತು ಭವಿಷ್ಯದ ಯಶಸ್ಸು ಅಂಕಗಳ ಆಧಾರದ ಮೇಲೆ ಅಳೆಯಲು ಸಾಧ್ಯವೇ ಇಲ್ಲ. ಅಂಕಗಳೇ ಒಬ್ಬ ವ್ಯಕ್ತಿಯ ನಿಜವಾದ ಸಾಮರ್ಥ್ಯ ಅಥವಾ ಯಶಸ್ಸಿನ ಏಕೈಕ ಮಾನದಂಡವಲ್ಲ. ನಮ್ಮ ಜೀವನದ ಹಾದಿಗಳಲ್ಲಿ ಅಂಕಗಳು ಕೇವಲ ಮೈಲಿಗಲ್ಲುಗಳು, ಆದರೆ ಗಮ್ಯಸ್ಥಾನವಲ್ಲ. ನಿಜವಾದ ಗೆಲುವು ನಮ್ಮಲ್ಲಿರುವ ಸೃಜನಶೀಲತೆ, ಪರಿಶ್ರಮ ಮತ್ತು ಮೌಲ್ಯಗಳು. ನಮ್ಮ ಸಮಾಜದಲ್ಲಿ ವಿದ್ಯಾರ್ಥಿಯ ಯೋಗ್ಯತೆಯನ್ನು ಮತ್ತು ಆತನ ಮೌಲ್ಯಗಳನ್ನು ಆತನ ಮಾರ್ಕ್ಸ್ ಕಾರ್ಡಿನಲ್ಲಿರುವ ಅಂಕಗಳಿಂದ ಅಳೆಯುವ ಕೆಲಸ ನಡೆಯುತ್ತಿದೆ. ಆದರೆ ನನ್ನ ಪ್ರಶ್ನೆ ಇಷ್ಟೇ, ಏನೆಂದರೆ ಮಾರ್ಕ್ಸ್ ಕಾರ್ಡ್ ಎನ್ನುವುದು ಒಂದು ಕಾಗದ ತುಂಡು ಅಥವಾ ಮನುಷ್ಯನ ಸಾಮರ್ಥ್ಯದ ಕನ್ನಡಿಯೋ? ಅಂಕಗಳು ನಮಗೆ ಯಾವುದಾದರೂ ಶಾಲೆ ಮತ್ತು ಕಾಲೇಜಿನಲ್ಲಿ ಸೀಟ್ ಕೊಡಿಸಬಲ್ಲವು. ಹಾಗೆ ಅಂಕಗಳು ನಮಗೆ ಪ್ರಶ್ನೆಗಳಿಗೆ ಉತ್ತರಿಸುವುದನ್ನು ಕಲಿಸಬಹುದು. ಆದರೆ ಸಮಾಜದಲ್ಲಿ ಗೌರವ, ಜೀವನದಲ್ಲಿ ಶಾಂತಿ ಮತ್ತು ಯಶಸ್ಸು ಕೊಡಲು ಸಾಧ್ಯವೇ ಇಲ್ಲ. ಇದಕ್ಕೆಲ್ಲ ನಮ್ಮಲ್ಲಿರುವ ಗೌರವ, ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಮಾತ್ರ ಸಾಧ್ಯ. ನಿಮಗಿದು ಗೊತ್ತೇ? ಇಡೀ ಜಗತ್ತನ್ನೇ ಬದಲಾಯಿಸಿದ ಮಹಾನ್ ವ್ಯಕ್ತಿಗಳು ಯಾವಾಗಲೂ ತಮ್ಮ ಶಾಲೆ ಮತ್ತು ಕಾಲೇಜಿನಲ್ಲಿ ಟಾಪರ್ ಆಗಿರಲಿಲ್ಲ. ಉದಾಹರಣೆಗಾಗಿ ಐನ್ಸ್ಟೈನ್ ಅವರ ಶಿಕ್ಷಕರು ಈ ಮಗನನ್ನು ಒಂದು ಬಾರಿ ಶಾಲೆಯಿಂದ ಹೊರ ಹಾಕಿದರಂತೆ. ಆದರೆ ಐನ್ಸ್ಟೈನ್ ಅವರ ವಿಜ್ಞಾನದ ಮೇಲೆ ಅಪಾರ ಜ್ಞಾನದಿಂದ ಅವರು ಇಡೀ ಜಗತ್ತನ್ನೇ ಬದಲಾಯಿಸಿದರು. ಹಾಗೆಯೇ ಥಾಮಸ್ ಆಲ್ವಾ ಎಡಿಸನ್ ಅವರ ಶಿಕ್ಷಕರು ಈ ಮಗನನ್ನು ಏನು ಓದಲು ಸಾಧ್ಯವೇ ಇಲ್ಲ, ಏನು ಮಾಡಲು ಸಾಧ್ಯವೇ ಇಲ್ಲ ಎಂದಿದ್ದರಂತೆ. ಆದರೆ ಸುಮಾರು ಸಾವಿರಾರುಗಳ ವಿಫಲತೆಗಳ ನಂತರ ಆಲ್ವಾ ಎಡಿಸನ್ ಅವರು ಪ್ರಯತ್ನ ಮಾಡಿ ಬಲ್ಬನ್ನು ಕಂಡುಹಿಡಿದರು. ಇಷ್ಟೇ ಏಕೆ, 10ನೇ ಪರೀಕ್ಷೆಯಲ್ಲಿ ವಿಫಲರಾದಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಚಿನ್ ತೆಂಡೂಲ್ಕರ್ ಅವರು ಇವತ್ತು ಇಡೀ ದೇಶವೇ ಅವರನ್ನು ಕ್ರಿಕೆಟಿನ ಹೀರೋ ಎಂದು ನೋಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಸಚಿನ್ ತೆಂಡೂಲ್ಕರ್ ಅವರಿಗೆ ಭಾರತ ರತ್ನ ಎಂಬ ಪದವಿ ಕೂಡ ದೊರೆತಿದೆ. ನಾನು ಕೊನೆಗೆ ಹೇಳುವುದು ಇಷ್ಟೇ, ಏನೆಂದರೆ ಒಂದು ವೇಳೆ ಅಂಕಗಳೇ ಯಶಸ್ಸಿನ ಮಾನದಂಡವಾದರೆ ಇವರಾರು ಇತಿಹಾಸದ ಪುಟಗಳಲ್ಲಿ ಇರುತ್ತಿರಲಿಲ್ಲ. ಇದು ಅಂಕಗಳು ನಮ್ಮ ಪ್ರಯಾಣದ ಟಿಕೆಟ್ ಮಾತ್ರ. ಆದರೆ ಪ್ರಯಾಣ ಸುಖಕರವಾಗಿ ಸಂಪೂರ್ಣಗೊಳ್ಳಬೇಕಾದರೆ ಅದು ನಮ್ಮಲ್ಲಿರುವ ಆತ್ಮವಿಶ್ವಾಸ ಮತ್ತು ಕೌಶಲ್ಯದಿಂದ ಮಾತ್ರ ಸಾಧ್ಯ. ಒಂದು ವೇಳೆ ನಾವು ಪರೀಕ್ಷೆಯಲ್ಲಿ ವಿಫಲರಾದ ನಂತರ ಜೀವನ ಮುಗಿಯಿತು ಎಂದು ನಿರ್ಧರಿಸಬೇಡಿ. ಏಕೆಂದರೆ ಸೋಲು ಮತ್ತು ಗೆಲುವು ಇದ್ದೇ ಇರುತ್ತದೆ. ಆದರೆ ಸೋಲು ಎನ್ನುವುದು ಗೆಲುವಿನ ಮೊದಲನ ಹೆಜ್ಜೆ. ಹಾಗಾಗಿ ಜ್ಞಾನಕ್ಕಾಗಿ ಓದಿ ಅಂಕಗಳಿಗಲ್ಲ. ಧನ್ಯವಾದಗಳು.